ಎಕ್ಸಸೈಸ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಮಸಲ್ ಸ್ಟಿಫ್ನೆಸ್ ಕಡಿಮೆ ಆಗುತ್ತೆ, ರಿಲ್ಯಾಕ್ಸೇಷನ್ಗೆ ಹೆಲ್ಪ್ ಆಗುತ್ತೆ. ಅದೇನು ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಫುಲ್ ನೋಡಿ. ನಾವಿವತ್ತು ನೆಕ್ ಮೂಮೆಂಟ್ನ ಮಾಡ್ತಾ ಇದ್ದೇವೆ. ಇದನ್ನು ಮಾಡುವಾಗ ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಬೇಕು. ಮೊದಲನೆಯದಾಗಿ ನೆಕ್ ಅಪ್ ಆ್ಯಂಡ್ ಡೌನ್ ಮೂಮೆಂಟ್. ಇದನ್ನು ಮಾಡುವಾಗ ಉಸಿರನ್ನ ತಗೊಳ್ತಾ ಇನ್ಹೇಲ್ ಮಾಡ್ತಾ ಕತ್ತನ್ನು ಆದಷ್ಟು ಮೇಲೆ, ಎಕ್ಸೇಲ್ ಮಾಡ್ತಾ ಕತ್ತನ್ನು ಆದಷ್ಟು ಕೆಳಗಡೆ, ನಿಮ್ಮ ಚೆಸ್ಟಿಗೆ ತಾಗೋ ಹಾಗೆ. ಇನ್ಹೇಲ್ ಮಾಡ್ತಾ ಮೇಲೆ, ಎಕ್ಸೇಲ್ ಮಾಡ್ತಾ ಕೆಳಗಡೆ. ಇದನ್ನು ಒಂದು 8ರಿಂದ 10 ಬಾರಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ. ಇದಾದಮೇಲೆ ಎರಡನೆಯದಾಗಿ ರೈಟ್ ಆ್ಯಂಡ್ ಲೆಫ್ಟ್ ಮೂಮೆಂಟ್. ಉಸಿರನ್ನು ತಗೊಳ್ತಾ ಬಲಗಡೆ, ಉಸಿರನ್ನ ಹೊರಗಡೆ ಹಾಕ್ತಾ ಮಧ್ಯ, ಉಸಿರನ್ನ ತಗೊಳ್ತಾ ಎಡಗಡೆ, ಮತ್ತೆ ಉಸಿರನ್ನ ಹೊರಗಡೆ ಹಾಕ್ತಾ ಮಧ್ಯ. ಇನ್ಹೇಲ್ ರೈಟ್, ಎಕ್ಸೇಲ್ ಸೆಂಟರ್, ಇನ್ಹೇಲ್ ಲೆಫ್ಟ್, ಎಕ್ಸೇಲ್ ಸೆಂಟರ್. ಬಲಗಿವಿ ಬಲಭುಜಕ್ಕೆ ಮತ್ತು ಎಡಗಿವಿ ಎಡಭುಜಕ್ಕೆ. ರೈಟ್ ಇಯರ್ ಟು ರೈಟ್ ಶೋಲ್ಡರ್, ಲೆಫ್ಟ್ ಇಯರ್ ಟು ಲೆಫ್ಟ್ ಶೋಲ್ಡರ್. ಶೋಲ್ಡರ್ನ ಮೇಲೆ ಎತ್ತುವಂಥದ್ದು, ಇದನ್ನ ಮಾಡಬಾರ್ದು. ಆದಷ್ಟು ನಮ್ಮ ಕಿವಿಯನ್ನ ಕೆಳಗಡೆ ತಗೊಂಡು ಬರ್ತಾ ಹೋಗಬೇಕು. ಸ್ಟ್ರೆಚ್ ಫೀಲ್ ಆಗಬೇಕು ನಿಮಗೆ. ಇದಾದ್ಮೇಲೆ ಕುತ್ತಿಗೆಯ ವೃತ್ತಾಕಾರ ಚಾಲನೆ, ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್. ಇದೇ ರೀತಿ ವಿಡಿಯೋಗಳಿಗಾಗಿ ನನ್ನ ಅಕೌಂಟ್ನ ಫಾಲೋ ಮಾಡಿ. ಮತ್ತೆ ನೆಕ್ಸ್ಟ್ ಯಾವ ವಿಡಿಯೋನ ಮಾಡಬೇಕಂತ ಕಮೆಂಟ್ ಮಾಡಿ.